ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಬೆಂಡೆಕಾಯಿ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಿ ಸಾಂಬಾರು ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ. ಅಥವಾ ನಿಮ್ಮ ಕಡೆ ಬೇರೆ ಥರ ಮಾಡ್ತಿರಬಹುದು, ನಾನು ಬೇರೆ ಥರ ಮಾಡ್ತಿರಬಹುದು. ಸೊ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತಿಳ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ. ನಾನಿವಾಗ ಹುಣಸೆ ಹಣ್ಣನ್ನು ನೆನೆ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಸಾಂಬಾರಿಗೆ ಹುಣಸೆ ಹಣ್ಣು ಹಾಕಿದ್ರೇ ಟೇಸ್ಟು. ಇವಾಗ ಒಗ್ಗರಣೆಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಬೆಂಡೆಕಾಯನ್ನು ಹಾಕಿ ಹುರ್ಕೋಬೇಕಾಗತ್ತೆ. ಬೆಂಡೆಕಾಯಲ್ಲಿರೋ ನಾರು ಹೋಗೋವರೆಗೂ ಕಮ್ಮಿ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ. ನಾನಿವಾಗ ರುಬ್ಕೊಳ್ಳೋದಕ್ಕೆ ಕಾಯಿ ತುರಿ, ಟೊಮೊಟೊ, ಈರುಳ್ಳಿ ಅಷ್ಟೇ ಹಾಕ್ತಿರೋದು. ಆಮೇಲೆ ಖಾರದ ಪುಡಿ ಹಾಕ್ಕೋಬೇಕಷ್ಟೆ. ಬೆಂಡೆಕಾಯಿ ಸಾಂಬಾರಿಗೆ ಜಾಸ್ತಿ ಏನು ಮಸಾಲೆ ಬೇಕಾಗೋದಿಲ್ಲ. ಮೊದಲಿಗೆ ಕಾಯಿ ತುರಿ ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ. ಅದು ಚೆನ್ನಾಗಿ ಸವದ ಮೇಲೆ ಟೊಮೊಟೊ ಮತ್ತು ಖಾರದ ಪುಡಿಯನ್ನು ಹಾಕ್ತೀನಿ. ಅಷ್ಟೇ, ಮಸಾಲೆ ರೆಡಿ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಏನೂ ಹಾಕೋದಿಲ್ಲ. ಯಾಕಂದರೆ ಹುಳಿ ಹಾಕಿದ ಸಾಂಬಾರಿಗೆ ಅದೆಲ್ಲ ಹಾಕಿದ್ರೆ ಟೇಸ್ಟ್ ಕೊಡೋದಿಲ್ಲ. ಇವಾಗ ನಾನು ಟೊಮೊಟೊವನ್ನು ಹಾಕ್ತಾಯಿದ್ದೀನಿ. ಟೊಮೊಟೊ ಜೊತೆಗೆ ಖಾರದ ಪುಡಿ ಸಹ ಹಾಕ್ಕೋತಾ ಇದ್ದೀನಿ. ಪ್ರತಿಯೊಂದು ತರಕಾರಿ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ಬೆಂಡೆಕಾಯಿ ತಿನ್ನೋದ್ರಿಂದ ಮಕ್ಕಳಿಗೆ ನೆನಪಿನ ಶಕ್ತಿ ತುಂಬ ಬರುತ್ತೆ. ಆದ್ದರಿಂದ ವಾರಕ್ಕೆ 1 ಸಲ ಅಥವಾ 2 ಸಲ ಬೆಂಡೆಕಾಯಿನ ಪಲ್ಯದ ರೂಪದಲ್ಲಿ ಅಥವಾ ಸಾಂಬಾರು ರೂಪದಲ್ಲಿ ಕೊಡಬೇಕು. ಕೆಲವರು ಹೇಳ್ತಿರ್ತಾರೆ ಅಡುಗೆ ಮಾಡೋದು ತುಂಬ ಕಷ್ಟ ಅಂತ. ಏನಿಲ್ಲ, ಅಡುಗೆ ಮಾಡೋದು ತುಂಬ ಈಸಿ. ಆದರೆ ನಾವು ಇಷ್ಟಪಟ್ಟು ಮಾಡಬೇಕಷ್ಟೆ. ಇವಾಗ ಹುಣಸೆ ಹಣ್ಣನ್ನು ನಾನು ಕಿವುಚ್ಕೊತಾ ಇದ್ದೀನಿ. ಬೆಂಡೆಕಾಯನ್ನು ಅಲ್ಲಿ ತಂದು ಅಲ್ಲಿ ಹಾಕೋದಕ್ಕಿಂತ, ಅಂದರೆ ಫ್ರೆಶ್ ಆಗಿರೋವಾಗ ಹಾಕೋದಕ್ಕಿಂತ 1-2 ದಿನ ಬಿಟ್ಟು ಹಾಕಿದ್ರೆ ಇನ್ನು ಸಾಂಬಾರು ಚೆನ್ನಾಗಾಗುತ್ತೆ. ಬೇಗ ನಾರಿನಂಶ ಹೋಗುತ್ತೆ. ಹಾಗಂತ ಬೆಂಡೆಕಾಯಿ ಫ್ರೆಶ್ ಆಗಿರೋವಾಗ ಮಾಡ್ಕೋಬೇಡಿ ಅಂತ ಹೇಳ್ತಿಲ್ಲ. ಆವಾಗ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. 2 ದಿನ ಬಿಟ್ಟು ಮಾಡಿದ್ರೆ ಬಾಡಿರುತ್ತಲ್ವ ಬೆಂಡೆಕಾಯಿ, ಆವಾಗ ಬೇಗ ನಾರಿನಂಶ ಹೋಗುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅಂದರೆ ಅಂಟೆಲ್ಲ ಹೋಗುತ್ತೆ. ಇವಾಗ ಹುಣಸೆ ರಸವನ್ನು ಹಾಕ್ತಾಯಿದ್ದೀನಿ. ಹುಣಸೆ ರಸದಲ್ಲಿ ಚೆನ್ನಾಗಿ ಬೆಂಡೆಕಾಯಿ ಬೇಯಲಿ. ಆವಾಗ ಹುಳಿ ಹಿಡ್ಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಬೆಂಡೆಕಾಯಿ. ಮಕ್ಳಿಗೆ ಸಾಮಾನ್ಯವಾಗಿ ಹುಳಿ ಇರುವಂತಹ ಸಾಂಬಾರುಗಳು ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲೂ ಸಹ ನನ್ನ ಮಕ್ಕಳಿಗೆ ಬೆಂಡೆಕಾಯಿ ಸಾಂಬಾರು ಅಂದರೆ ತುಂಬ ಇಷ್ಟ. ನೋಡಿ, ಇವಾಗ ಚೆನ್ನಾಗಿ ಸುಂಡಿದೆ, ಅಂದರೆ ಬೆಂಡೆಕಾಯಿ ಹುಳಿಲಿ ಚೆನ್ನಾಗಿ ಬೆಂದಿದೆ. ಈ ರೀತಿ ಚೆನ್ನಾಗಿ ಬೆಂದಾದ ಮೇಲೆ ನಾವು ಮಸಾಲೆಯನ್ನು, ರುಬ್ಕೊಂಡಿರೋ ಮಸಾಲೆಯನ್ನು ಹಾಕಬೇಕಾಗುತ್ತೆ. ಅಡುಗೆ ಮಾಡುವಾಗ ಮೇನ್ ಬೇಕಾಗಿರೋ ತಾಳ್ಮೆ. ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕಾಗುತ್ತೆ. ಅರ್ಜೆಂಟಾಗಿ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಾಗಲ್ಲ. ನೋಡಿ, ಖಾರವನ್ನು ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಸಾಂಬಾರು ಜಾಸ್ತಿ ತೆಳು ಆಗಿಬಿಟ್ರೆ ಚೆನ್ನಾಗಿರಲ್ಲ. ಮೀಡಿಯಮಾಗಿ ನೀರು ಹಾಕ್ಕೊಳ್ಳಿ. ದೋಸೆ, ಚಪಾತಿ ಏನಾದರೂ ಆದರೆ ಸ್ವಲ್ಪ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ. ಅನ್ನಕ್ಕಾದರೆ ಮೀಡಿಯಮಾಗಿ ನೀರು ಹಾಕ್ಕೊಳ್ಳಿ. ತೆಳು ಆಗಿಬಿಟ್ರೆ ನೀರು ಬೇರೆ ತರಿ ಬೇರೆ ಆಗಿಬಿಡುತ್ತೆ. ಅದರಿಂದ ಹೇಳ್ತಾಯಿದ್ದೀನಿ ನಾನು. ಈಗ ಮಸಾಲೆ, ನೀರು ಎಲ್ಲ ಹಾಕಿದ್ಮೇಲೆ ಕುದಿಯೋದಕ್ಕೆ ಬರಲಿ ಅಂತ ಪ್ಲೇಟನ್ನು ಮುಚ್ತಾ ಇದ್ದೀನಿ. ಅವಾಗ ನೋಡ್ಕೊಳ್ಳಿ, ಯಾಕಂದರೆ ಹುಳಿ ಹಾಕಿರೋದ್ರಿಂದ ಬೇಗ ಉಕ್ಕು ಬಂದುಬಿಡುತ್ತೆ, ಎಲ್ಲ ಸುರಿದೋಗ್ಬಿಡುತ್ತೆ. ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಸಾಂಬಾರು ಜೊತೆಗೆ ಮುದ್ದೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಕೆಲವೊಂದು ಸಾಂಬಾರುಗಳಿಗೆ ಮಾತ್ರ ಮುದ್ದೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಅಂಥ ಸಾಂಬಾರುಗಳಲ್ಲಿ ಬೆಂಡೆಕಾಯಿ ಕೂಡ ಒಂದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ರತಿನಿತ್ಯ ನಿಮ್ಗೆ ಇಷ್ಟವಾದ ಅಡುಗೆಗಳನ್ನ ಮಾಡಿ ಹಾಕ್ತೀನಿ, ಅಂದರೆ ವಿಡಿಯೋ ಮಾಡಿ ಹಾಕ್ತೀನಿ. ಧನ್ಯವಾದಗಳು.